ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮುಂದಿನ 3 ಮಂತ್ಸ್, ನೆಕ್ಸ್ಟ್ 3 ಮಂತ್ಸ್ ಫ್ಯೂಚರ್ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಈ ವಿಷಯವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆ. ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ, ಇದು ಅಥವಾ ಇದು, ನಿಮಗೆ ಯಾವುದು ರೆಸೊನೇಟ್ ಅನ್ಸುತ್ತೆ, ಯಾವುದು ಕನೆಕ್ಟ್ ಅನ್ಸುತ್ತೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ 3 ಮಂತ್ಸ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗೆ ಬಂದಾದರೂ ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಮತ್ತೊಂದಷ್ಟು ಗೈಡ್ಸ್, ಏಂಜಲ್ಸ್ ಇಂದ ಕೂಡ ಮೆಸೇಜಸ್ನ ನಾನು ಈ ಒಂದು ರೀಡಿಂಗ್ನಲ್ಲಿ ತೆಗಿತೇನೆ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮುಂದಿನ 3 ತಿಂಗಳು ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ, ಹಾಗೂ ಯೂನಿವರ್ಸಲ್ ಗೈಡ್ಸ್ ಇಂದ ಯಾವ ರೀತಿಯಾದ ಮೆಸೇಜಸ್ ನಿಮಗೆ ಇದೆ ಅಂತ ಕೂಡ ಹೇಳ್ತೇನೆ. ಸೊ ಹಿಯರ್ ಯು ಗೋ. ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. 4 ಆಫ್ ಸ್ಪೋರ್ಟ್ಸ್ ಬಂದಿದೆ, 6 ಆಫ್ ಕಪ್ಸ್ ಬರ್ತಾ ಇದೆ, 3 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತು ಏಸ್ ಆಫ್ ಪೆಂಟಿಕಲ್ಸ್, 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಆನ್ ದ ಹೋಲ್ ಏನಾಗ್ತಾ ಇದೆ ಅಂದರೆ, ಗ್ರೋತ್ ಇದೆ, ಪ್ರೋಗ್ರೆಸ್ ಇದೆ, ಆದರೆ ನಿಧಾನವಾಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಕ್ಷನ್ ಓರಿಯೆಂಟೆಡ್ ಕಾರ್ಡ್ ಬಂದಿದೆ, ಆಪ್ಟಿಮಿಸಮ್ ಅಂತ ಕೂಡ ಬಂದಿದೆ, ಮತ್ತು ಗೈಡ್ಸ್, ಏಂಜಲ್ಸ್, ಟೆಂಪ್ಟೇಷನ್ ಕಾರ್ಡ್ ಕೂಡ ಹೇಳ್ತಾ ಇದೆ. 4 ಆಫ್ ಸ್ಪೋರ್ಟ್ಸ್ ಇದು ನಿಮ್ಮ ಪಾಸ್ಟ್ ಎನರ್ಜಿ ಆಗಿದೆ. ಒಂದು ನೆಗೆಟಿವ್ ಥಾಟ್ಸ್ ಕಾಡ್ತಾ ಇದೆ. ತುಂಬಾ ಕೆಟ್ಟ ಯೋಚನೆ ಮಾಡ್ತಾ ಇದ್ದೀರಾ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಹಾಗೂ ಆಲಸಿತನ, ಏನ್ ಮಾಡಬೇಕು ಅಂತ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ ಲೈಫ್ನಲ್ಲಿ. ಸೊ ಹಾಗೆ ಲೈಫ್ ನಿಮಗೆ ಒಂದು ಸ್ವಲ್ಪ ಡಿಪ್ರೆಸ್ಡ್ ಆಗೋ ಎಕ್ಸ್ಪೀರಿಯನ್ಸ್ ಆಗಿದೆ ಇತ್ತೀಚೆಗೆ. ಆ ಥರ ಎಲ್ಲ ನೆಗೆಟಿವಿಟಿ ಅನುಭವಿಸ್ತಾ ಇದ್ದೀರಾ. ಹಾಗೂ ಪ್ರೆಸೆಂಟ್ 6 ಆಫ್ ಕಪ್ಸ್ ಕೂಡ ಏನು ಹೇಳ್ತಾ ಇದೆ ಅಂದರೆ, ನೀವು ಪಾಸ್ಟ್ಗೆ ತುಂಬ ಒಂಥರ ಪುಲ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ಪಾಸ್ಟ್ನ ಬಿಡಕ್ಕೆ ರೆಡಿ ಇಲ್ಲ. ನಿಮ್ಮ ಹಿಂದಿನ ಲೈಫ್ನಲ್ಲಿ ಏನೇನು ನಡೀತು, ಒಂದಷ್ಟು ತಿಂಗಳ ಹಿಂದೆ ಆಗಿರ್ಬೋದು, ಏನೇ ಆಗಿರಲಿ, ಅದನ್ನು ನೀವು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಹೀಗೆ ಯಾಕಾಯಿತು, ಹಾಗೆ ಯಾಕಾಯಿತು ಅಂತ ನೀವು ಒತ್ತಡಕ್ಕೆ, ಬಿಕಾಸ್ ಆಫ್ ಯುವರ್ ಪಾಸ್ಟ್ ಬಿಹೇವಿಯರ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ಬೋದು, ಅದರಿಂದಾಗಿ ತುಂಬ ಒಂದು ರೀತಿಯಾದ ನೋವನ್ನು ಡೀಪಾಗಿ ಖಂಡಿತವಾಗ್ಲೂ ಅನುಭವಿಸ್ತಿದ್ದೀರಾ ಅಂತಾನೆ ಹೇಳ್ಬೋದು. ಬಟ್ ಒಂದು ನೀವು ಅರ್ಥ ಏನು ಮಾಡ್ಕೋಬೇಕಾಗತ್ತೆ ಅಂದರೆ, ನೀವು ಎಷ್ಟು ಹಿಂದೆ ಹೀಗಾಯಿತು, ಈ ಥರ ನೋವಾಯಿತು, ಈ ಥರ ನೋವು ಕೊಟ್ಟರು ಅಂತ ಎಲ್ಲ ಎಷ್ಟು ಯೋಚನೆ ಮಾಡ್ತೀರಾ, ಅದು ನಿಮಗೆ ಯಾವುದೇ ರೀತಿಯಾದ ಲಾಭವನ್ನು ಕೊಡೋದಿಲ್ಲ. ನಿಮ್ಮ ಲೈಫ್ನಲ್ಲಿ ನೀವು ಎಲ್ಲ ಅತ್ಯಂತ ಅಮೂಲ್ಯವಾಗಿರುವಂಥ ಪ್ರೆಸೆಂಟ್ ಇದೆಯಲ್ಲ, ಅದನ್ನ ಕಳ್ಕೊಳ್ತಾ ಬರ್ತೀರಾ. ಅದನ್ನು ನೀವು ಮಾಡ್ತಾ ಇದ್ದೀರಾ ಪ್ರೆಸೆಂಟ್. ಸೊ ದಯವಿಟ್ಟು ಅದನ್ನು ಬಿಟ್ಟುಬಿಡಿ ಆದಷ್ಟು. 3 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ಅಗೇನ್ ಇದು ಒಂಥರ ಎಂಟ್ರಾಪ್ಮೆಂಟ್ ಕಾರ್ಡ್ ಅಂತ ಕೂಡ ಹೇಳ್ತೀವಿ. ಹೀಗೆ ನೀವು ಮುಂದೆ ಹೋದರೆ ನಿಮ್ಮ 3 ತಿಂಗಳು ಹಾಳಾಗುತ್ತೆ. ಇದು ಒಂದು ಎಚ್ಚರಿಕೆ ಕಾರ್ಡ್. ನೀವು ಇವಾಗ ಯಾವ ರೀತಿಯಾದ ಆ್ಯಕ್ಷನ್ಸ್ನ ನಿಮ್ಮ ಲೈಫ್ನಲ್ಲಿ ಹಾಕ್ತಾ ಇದ್ದೀರಾ, ಅದು ಪ್ರಾಫಿಟಬಲ್ ಆಗಿಲ್ಲ, ಅದು ಒಳ್ಳೆಯ ಎನರ್ಜಿನ ನಿಮಗೆ ಕೊಡ್ತಾ ಇಲ್ಲ. ಅದರಿಂದ ಆಚೆ ಬರಬೇಕು ಅಂದರೆ ಫಸ್ಟ್ ನೀವು ಆ ಥರದ್ದು ಒಂದು ಥಾಟ್ ಪ್ಯಾಟರ್ನ ಬ್ರೇಕ್ ಮಾಡಿ, ಈ ಕೂಡಲೇ ನೀವು ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ, ಹೇಗೆ ನಡ್ಕೊಳ್ತಾ ಇದ್ದೀರಾ, ಯಾವ ಹ್ಯಾಬಿಟ್ಸ್ನ ನೀವು ಅಳವಡಿಸ್ಕೊಳ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ, ಯಾವುದು ನಿಮ್ಗೆ ಒಳ್ಳೇದು ಆಗ್ತಾ ಇಲ್ಲ, ಯಾವ ಜನರು ನಿಮಗೆ ಪುಲ್ ಮಾಡ್ತಾ ಇದ್ದಾರೆ, ನೋವು ಕೊಡ್ತಾ ಇದ್ದಾರೆ, ಅದರಿಂದ ನೀವು ಒಂದು ಬಿಡುಗಡೆಯನ್ನು ಪಡಿಲಿಲ್ಲ ಅಂದರೆ ನೀವು ಇನ್ನೂ ನೋವು ಅನುಭವಿಸ್ತೀರಾ ಅಂತ ನಿಮಗೆ ಒಂದು ಕಾಷನ್ ಕಾರ್ಡ್ ಬಂದಿದೆ. ಆದರೆ ಚೇಂಜಸ್ ಕೂಡ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಇವಾಗ ನಿಮ್ಗೆ ಇದರ ಅರಿವು ಬಂದಾಕ್ಷಣ ಏನು ಮಾಡ್ತೀರಾ ಅಂದರೆ, ನಾನು ಬದಲಾಗಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ. ಇದರಿಂದಾಗಿ ಒಂದು ಗ್ರೋತ್ ಇದೆ, ಸ್ಲೋ ಗ್ರೋತ್. ಓಕೆ, ಗ್ರೋತ್ ಖಂಡಿತವಾಗ್ಲೂ ಇದೆ. ಫೈನಾನ್ಷಿಯಲ್ ಮ್ಯಾಟರ್ಸ್ನಲ್ಲಿ ನೀವು ಸ್ವಲ್ಪ ಏರಿಳಿತ ಏನು ನೋಡ್ತಾ ಇದ್ದೀರಾ, ಅದರಲ್ಲಿ ಬ್ಯಾಲೆನ್ಸ್ ನೋಡ್ತೀರಾ. ಹಾಗೂ ಬೈ ದ 3rd ಮಂತ್ ಒಂದು ಒಳ್ಳೆಯ ಲೈಫ್ ಸ್ಟೈಲ್ನ ಕೂಡ ನೀವು ಲೀಡ್ ಮಾಡ್ತೀರಾ.
ಪ್ರಾಫಿಟ್ ನೋಡ್ತಾ ಇದ್ದೀನಿ, ಗ್ರೋತ್ ನೋಡ್ತಾ ಇದ್ದೀನಿ, ಹಾಗೂ ನಿಮ್ಮ ಲೈಫ್ ಕಡೆಗೆ ನೀವೇನು ಹೀಗೆ ಆಯ್ತು ಅಂತ ಒಂದು ಬೇಜಾರಲ್ಲಿದ್ದೀರಾ, ಅದನ್ನ ನೀವು ಮೆಟ್ಟಿ ನಿಲ್ತೀರಾ. ಆದ್ರೆ ಇವಾಗ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಹಾಗೆ 3 ತಿಂಗಳು ನೋವಿನಲ್ಲೇ ಕಳೆದು ಬಿಡ್ತೀರಾ. ಸೊ ಈಗ ನಿಮ್ಮ ಕೈನಲ್ಲೇ ಇದೆ ವಿಚಾರ, ಚೇಂಜ್ ಆಗತ್ತೆ, ಆ ಭರವಸೆ ಖಂಡಿತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆಪ್ಟಿಮಿಸಮ್ ಕಾರ್ಡ್ ನಿಮಗೆ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್ ಇಂದ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ಮೇಕ್ ಅಪ್ ಸ್ಟೋರೀಸ್ ಇನ್ ಯೋರ್ ಹೆಡ್ ಅಬೌಟ್ ಪೀಪಲ್ ಅಂಡ್ ಸರ್ಕಮ್ಸ್ಟಾನ್ಸಸ್, ಪ್ಲೀಸ್ ಮೇಕ್ ದೆಮ್ ಲವ್ ಸ್ಟೋರೀಸ್ ವಿತ್ ಹ್ಯಾಪಿ ಎಂಡಿಂಗ್ಸ್. ಸೊ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅದನ್ನ ಪಾಸಿಟಿವ್ ಆಗಿ ಎಷ್ಟು ಮಾಡ್ತೀರಾ, ಅದನ್ನ ಎಷ್ಟು ಪೂರಕವಾಗಿ ನಿಮಗೆ ಬೇಕಾಗಿರೋ ಹಾಗೆ ಮಾಡ್ಕೊಳ್ತೀರಾ, ಅದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಅದೇ ನೀವೊಂದು ನೆಗೆಟಿವ್ ಸ್ಟೋರಿ, ಜನರ ಬಗ್ಗೆ ನೆಗೆಟಿವ್ ಆಗಿ ಎಷ್ಟು ಯೋಚನೆ ಮಾಡ್ತೀರಾ, ಹಾಗೂ ಅವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು, ತುಳಿತಾ ಇದಾರೆ ನನ್ನ ಅಂತ ನೀವು ಎಷ್ಟು ನೋವನ್ನೇ ಅನುಭವಿಸ್ತೀರಾ, ಅದು ನಿಮಗೆ ಒಂದು ನೆಗೆಟಿವ್ ಎಂಡಿಂಗ್ಸ್ನ ಕೊಡುತ್ತೆ ಅಂತ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನಾಗಿದೆ ಅಂದ್ರೆ, ಆಕ್ಷನ್ ಕಾರ್ಡ್ ಬರ್ತಾ ಇದೆ. ನಾನು ಆಗ್ಲೇ ಹೇಳಿದ್ದೀನಿ, ಆಕ್ಷನ್ ಎಷ್ಟು ಬೇಗ ತಗೊಳ್ತೀರಾ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಕೂಡ ಕಾಣುತ್ತೆ ಅಂತ. ಇದ್ರ ಅರ್ಥ ಏನಂದ್ರೆ, ಬೇಬಿ ಸ್ಟೆಪ್ಸ್ ಆರ್ ಸ್ಟಿಲ್ ಸ್ಟೆಪ್ಸ್ ಅಂಡ್ ದೇ ಆರ್ ಬೆಟರ್ ದೆನ್ ಸ್ಟ್ಯಾಂಡಿಂಗ್ ಸ್ಟಿಲ್. ಚಿಕ್ಕದಾಗಿರುವಂತಹ ಒಂದು ಹೆಜ್ಜೆ ಹಾಕಿ, ಆ ಒಂದು ಸಣ್ಣದಾಗಿರುವಂತಹ ಹೆಜ್ಜೆನೆ ನಿಮಗೆ ದೊಡ್ಡ ದೊಡ್ಡ ವಿಚಾರಗಳ ಕಡೆಗೆ ಎನರ್ಜಿನ ಹಾಕಕ್ಕೆ ಉಪಯೋಗ ಆಗುತ್ತೆ ಅಂತ ನಿಮಗೆ ಇದೊಂದು ಕಾರ್ಡಿಂದ ಮೆಸೇಜ್ ಸಿಗ್ತಾ ಇದೆ. ಸೊ ಯಾವುದೇ ಸ್ಟೆಪ್ ಆಗಲಿ, ಬಟ್ ನಿಲ್ಲಬೇಡಿ, ಮುಂದೆ ಹೋಗಿ, ಬಿಕಾಸ್ ದೇರ್ ಇಸ್ ಅನ್ ಓಪನ್ ಡೋರ್, ಓಪನ್ ಆಪರ್ಚುನಿಟೀಸು ಬರ್ತಾ ಇದೆ ನಿಮ್ಮ ಲೈಫ್ನಲ್ಲಿ. ಟೆಂಪ್ಟೇಷನ್ ಕಾರ್ಡ್ ಬರ್ತಾ ಇದೆ. ಇದು ಏಂಜಲ್ಸ್ ಕೊಡುವಂತ ಮೆಸೇಜ್. ಆರ್ ಯು ಇನ್ ಅ ಡಿನೈಲ್ ಅಬೌಟ್ ಅನ್ ಅನ್ಹೆಲ್ತಿ ಹ್ಯಾಬಿಟ್, perhaps one that makes you feel guilty? This fairy says you have the power to overcome temptation, whatever its gaze. ಸೊ ಇದರ ಅರ್ಥ ಏನು ಅಂದ್ರೆ, ನೀವು ಒಂದು ಟೆಂಪ್ಟೇಷನ್ಗೆ ಒಳಗಾಗಿದ್ದೀರಾ. ಅದು ಯಾವುದೇ ರೀತಿಯಾದ ಒಂದು ಚಟ ಆಗಿರಬಹುದು. ಅದು ಒಂದು ನಿಮ್ಮನ್ನ, ನಿಮ್ಮ ಯೋಚನೆನ ಹಾಗೂ ನಿಮ್ಮ ಲೈಫ್ ಸ್ಟೈಲ್ನ ಹಾಳು ಮಾಡ್ತಾ ಇದೆ. ಒಂದು ಯಾವುದೇ ಹ್ಯಾಬಿಟ್ ಇರಲಿ, ಆ ಹ್ಯಾಬಿಟ್ ನಾವು ಕೆಟ್ಟದಾಗಿರುವಂತಹ ದಾರಿಗೆ ಹೋಗಿ ಅಥವಾ ಅತಿರೇಕಕ್ಕೆ ಒಳಗಾದಾಗ ಅದು ನಮಗೆ ಒಳ್ಳೇದು ಮಾಡೋದಿಲ್ಲ. ಎಕ್ಸಾಂಪಲ್ ನಾನು ಕೊಡ್ತೀನಿ. ನಿಮಗೆ ಯಾವುದು, ನೀವು ಯಾವ ರೀತಿಯಾದ ಒಂದು ಗಾಳಕ್ಕೆ ಯಾವ ರೀತಿಯಾದ ಒಂದು ಪಾತಾಳಕ್ಕೆ ಹೋಗಿದ್ದೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಯೋಚನೆ ಮಾಡಿ, ಏನು ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನ ಇಟ್ಕೊಂಡು ಅಂತ. ಮೇ ಬಿ ಒಂದು ಫೋನ್ ಅಡಿಕ್ಷನ್ ಇರ್ಬೋದು, ಟಿವಿ ಜಾಸ್ತಿ ನೋಡೋದಿರ್ಬೋದು, ಅಥವಾ ಗಾಸಿಪಿಂಗ್ ಜಾಸ್ತಿ ಮಾಡ್ತಿರ್ಬೋದು. ಯಾವುದೋ ಒಂದು ಹ್ಯಾಬಿಟ್ ನಿಮ್ಮನ್ನ ಒಂದು ಕೂಪಕ್ಕೆ ತಳ್ತಾ ಇದೆ. ಅದನ್ನ ಈ ಕೂಡಲೇ ನೀವು ಗುರ್ತು ಹಿಡಿದ ತಕ್ಷಣ ನೀವು ಇದರಿಂದ ಆಚೆ ಬರೋಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ಲೈಫ್ ನಿಮ್ದು ಹೀಗೆ ನೋವಿನಲ್ಲೇ ಉಳಿದು ಬಿಡುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ ಯು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಸೆಕೆಂಡ್ ಕಾರ್ಡ್ ಪೈಲ್, ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇಂಡಿವಿಜುವಲ್ ಆಗಿ ಟಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೂ ತಗೋಬಹುದು. ಬಿಕಾಸ್ ಇದೆಲ್ಲ ಜನರಲ್ ಆಗಿರುತ್ತೆ. ಇಂಡಿವಿಜುವಲ್ ಆಗಿ ತಗೊಂಡಾಗ ನಿಮಗೆ ಸ್ಪೆಸಿಫಿಕ್ ಆಗಿರುವಂಥ ಪ್ರಾಬ್ಲಮ್ಸ್ಗೆ ಒಂದು ಉತ್ತರ ಸಿಗುತ್ತೆ. ನೆಕ್ಸ್ಟ್ 3 months ಎನರ್ಜಿನ ನಾನು ಇವಾಗ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಮುಂದಿನ 3 ತಿಂಗಳ ರೀಡಿಂಗ್ ಹೇಗಿದೆ ನಿಮ್ಮದು, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಫೇರಿ ಏಂಜಲ್ ಮೆಸೇಜಸ್. ಸೆವೆನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಮತ್ತು ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ ಏಸ್ ಆಫ್ ಪೆಂಟಿಕಲ್ಸ್, 3 ಆಫ್ ಪೆಂಟಿಕಲ್ಸ್ ಮತ್ತು 8 ಆಫ್ ಕಪ್ಸ್. ಇನ್ನು 3 ತಿಂಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಒಂದು ವಿಷಯ, ಒಬ್ಬ ವ್ಯಕ್ತಿ ಇಂದ ನೀವು ಬಿಡುಗಡೆನ ಪಡಿತೀರಾ, ಆಯ್ತಾ? ಬಿಕಾಸ್ ಇದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ನೀವು ಯಾವುದೋ ಒಂದು ವಿಷಯವನ್ನ ನಿಮ್ಮ ಲೈಫಿಂದ ತೆಗೆದುಹಾಕಿ ಮುಂದೆ ಹೋಗ್ತಾ ಇದ್ದೀರಾ. ನೀವು ಹಿಂದೆ ತಿರುಗಿ ನೋಡ್ತಾ ಇಲ್ಲ. ಸೊ ಒಂದು ರಿಲೇಶನ್ಶಿಪ್ ಎಂಡ್ ಆಗ್ಬೋದು, ಅಥವಾ ಒಂದು ಜಾಬ್ ಕಡೆಗೆ ನಿಮಗೆ ಒಂದು ರಿಲೇಶನ್ಶಿಪ್ ಅಥವಾ ಜಾಬ್, ಸಮ್ ಸಿಚುವೇಶನ್ ಯು ಆರ್ ಲೀವಿಂಗ್, ನಿಮ್ಮ ಲೈಫಿಂದ ಅದು ಮುಕ್ತಿ ಪಡಿತಾ ಇದೆ. ಅದು ಫಾರ್ ಅ ಗುಡ್ ರೀಸನ್ ಓನ್ಲಿ. ಮ್ಯಾಜಿಕಲ್ ಗೇಟ್ ವೇ ಬರ್ತಾ ಇದೆ. ಅದಾದ ನಂತರ ಪವರ್ ಕಾರ್ಡ್ ಬರ್ತಾ ಇದೆ, ಎಲಿವೇಟ್ ಕಾರ್ಡ್ ಬರ್ತಾ ಇದೆ. ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಪಾಸ್ಟ್ ಲೈಫ್ನಲ್ಲಿ, ಅಂದರೆ ಒಂದಷ್ಟು ತಿಂಗಳ ಹಿಂದೆ ನಿಮ್ಮ ಲೈಫ್ನಲ್ಲಿ ನೀವೇನೇನು ಪಡಿಬೇಕು ಅಂತ ಇದ್ದೀರಾ ಆ ವಿಷಯವಾಗಿ ಫೋಕಸ್ ಇದೆ, ಡೆಡಿಕೇಶನ್ ಇದೆ, ಸೀರಿಯಸ್ನೆಸ್ ಇದೆ.
ಲಾಭವನ್ನು ನೋಡಿದೀರಾ ಇತ್ತೀಚೆಗೆ. ಲೈಫ್ ತುಂಬಾನೇ ಖುಷಿನ ನಿಮ್ಗೆ ಕೊಟ್ಟಿದೆ, ಒಂದ್ ತೃಪ್ತಿನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಕಡೆಗೆ ನೀವು ಫೋಕಸ್‌ನ ಜಾಸ್ತಿ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್‌ನ ಇನ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಛಲ ಬಂದಿದೆ, ವಿಚ್ ಇಸ್ ಅ ಗುಡ್ ಸೈನ್ ಅಂತಾನೆ ಹೇಳ್ತೀನಿ. ಇದ್ರ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ, ನಿಮ್ಮ ಸೋಷಿಯಲ್ ಲೈಫ್ ಅಷ್ಟು ಬೆಸ್ಟ್ ಆಗಿಲ್ಲ. ನೀವು ಜನರಿಂದ ಸ್ವಲ್ಪ ದೂರವಾಗೇ ಇದ್ದೀರಾ. ಮೇ ಬಿ ಒಂದಷ್ಟು ನೋವು ಅನುಭವಿಸಿರೋದ್ರಿಂದ ಕೂಡ ನಿಮ್ಗೆ ಜನ ಬೇಡ ಅನ್ನುವಂಥ ಒಂದು ವಿಷಯ ಬಂದಿರ್ಬೋದು ನಿಮ್ಮ ಮನಸ್ಸಿನಲ್ಲಿ. ಆದ್ರೆ ನೀವು ಒಂಟಿಯಾಗಿದ್ರೂ ಕೂಡ ನಿಮ್ಮ ಲೈಫ್ ಇದೆಯಲ್ಲ ಅದು ಅಪ್‌ಗ್ರೇಡ್ ಆಗ್ತಾ ಇದೆ. ಅಪ್‌ಗ್ರೇಡ್ ಅಂದ್ರೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ಅಂದ್ರೆ ಈಗ ಹೀಗೆ ಇದ್ರೆ ಏನ್ ಪ್ರಯೋಜನ? ನನ್ನ ಲೈಫ್‌ನಲ್ಲಿ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು, ಗುರಿ ಮುಟ್ಟಬೇಕು. ಈ ತರ ಒಂದು ಸೀರಿಯಸ್ನೆಸ್ ಬಂದಿದೆ. ವಿಚ್ ಇಸ್ ವೆರಿ ಗುಡ್. ಆಯ್ತಾ? ಪ್ರೆಸೆಂಟ್ ಚೆನ್ನಾಗೇ ಇದೆ. ಈ ಟೈಮ್‌ನಲ್ಲಿ ನೀವು 3 ತಿಂಗಳು, ಇವತ್ತಿಂದ 3 ತಿಂಗಳು ನೀವು ಯಾವ ವಿಷಯಕ್ಕೆ ಕೈ ಹಾಕಿದ್ರೂ ನಿಮ್ಮ ಬೆಳವಣಿಗೆಗೆ, ಅದರಲ್ಲಿ ನೀವು ಸಕ್ಸಸ್‌ನ ನೋಡ್ತೀರಾ. ಎಕ್ಸಾಂಪಲ್ ನೀವೊಂದು ಎಕ್ಸಾಮ್ ಬರೀತೀರಾ, ಅಥವಾ ನೀವೇನಾದ್ರೂ ಒಂದು ಪ್ರಾಜೆಕ್ಟ್ ತಗೋಬೇಕು ಅನ್ನೋ ಆಸೆ ಇದೆಯಾ? ಅಥವಾ ನೀವೇನಾದ್ರೂ ಒಂದು ಹಣ ಹೂಡಿಕೆ ಮಾಡಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇದ್ದೀರಾ? ಮಾಡಿ, ಟೈಮ್ ಚೆನ್ನಾಗೇ ಇದೆ. ಸ್ಪೆಷಲಿ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಪ್ರೋಗ್ರೆಸ್ ತುಂಬಾ ನೋಡ್ತಾ ಇದ್ದೀನಿ. ಈ ಟೈಮ್ ತುಂಬಾ ಚೆನ್ನಾಗಿರೋದ್ರಿಂದ ಪ್ರಾಫಿಟಬಲ್ 3 ಮಂತ್ಸ್ ಅಂತ ಹೇಳ್ತೀನಿ. ಯಾವುದೇ ವಿಷಯವಾಗೂ ಹೊಸ ಆಪರ್ಚುನಿಟೀಸ್ ಬರುತ್ತೆ. ಹಾಗೂ ಲೈಫ್‌ನಲ್ಲಿ ಏನಾದ್ರೂ ಮಾಡಬೇಕು ಅನ್ನೋ ಆಸೆಗಳು, ಕನಸುಗಳು ಇಟ್ಕೊಂಡಿದ್ದೀರಾ ಅಂದ್ರೂ ನೀವು ಈ ಕೂಡಲೇ ಆಕ್ಷನ್ ತಗೋಬಹುದು. ಮತ್ತು ಏನಾದ್ರೂ ಬಿಸ್ನೆಸ್ ವಿಷಯವಾಗಿ ಒಟ್ಟಿಗೆ ಕೆಲಸ ಮಾಡಬೇಕು, ಆ ಥರ ಏನಾದ್ರೂ ಪ್ಲಾನಿಂಗ್ ಇದೆ ಅಂದ್ರೂ ಕೂಡ ಮಾಡಬಹುದು. ಶೇರ್‌ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಮುಂದಿನ 3 ತಿಂಗಳು ನಿಮ್ಗೆ ಲಾಭವನ್ನೇ ಕೊಡುತ್ತೆ. ಆನ್ ದ ಹೋಲ್ ನಿಮ್ಮ ಪರ್ಸನಲ್ ಲೈಫ್ ಗ್ರೋತ್ ಇದೆ. ತುಂಬಾ ಚೆನ್ನಾಗಿ ಇದೆ. ನಾನು ಆಗ್ಲೇ ಹೇಳ್ದಾಗೆ ಒಂದಷ್ಟು ಜನರನ್ನ ನೀವು ಬೇಕು ಅಂತಾನೆ ಬಿಡುಗಡೆಯನ್ನು ಪಡ್ಕೊಳ್ತಾ ಇದ್ದೀರಾ. ಅವ್ರು ಬೇಡ ನನ್ನ ಲೈಫ್‌ನಲ್ಲಿ, ಇವರಿಂದ ನನ್ಗೇನು ಉಪಯೋಗ ಇಲ್ಲ, ನೋವು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಬೌಂಡರೀಸ್‌ನ ಸೆಟ್ ಮಾಡ್ತಿದ್ದೀರಾ, ವಿಚ್ ಇಸ್ ಅ ಗುಡ್ ಸೈನ್. ಹಾಗೂ ಎಲಿವೇಟ್ ಸೆಲ್ಫ್ ವರ್ತ್ ಅಂತ ಕೂಡ ಬರ್ತಾ ಇದೆ. ನಾನು ಆಗ್ಲೇ ಹೇಳಿದ್ದೀನಲ್ಲ, ಇವತ್ತಿನ ರೀಡಿಂಗ್ ಯಾರಿದು ಒಂದು ಕಾರ್ಡ್ ಪೈಲ್‌ನ ಸೆಲೆಕ್ಟ್ ಮಾಡಿದ್ದಾರೆ, ಅವರು ಅವರ ಬೆಳವಣಿಗೆಗೆನೆ ಎಲ್ಲಾ 100% ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ವಿಚ್ ಇಸ್ ಅಮೇಜಿಂಗ್. ಯಾಕಂದ್ರೆ ಎಲಿವೇಶನ್ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಗ್ರೋತ್. ಯು ಗೆಟ್ ವಾಟ್ ಯು ಬಿಲೀವ್ ಯು ಡಿಸರ್ವ್. ಇಟ್ಸ್ ಟೈಮ್ ಟು ರೇಸ್ ಯೋರ್ ಸ್ಟ್ಯಾಂಡರ್ಡ್ಸ್. ಸೊ ನಿಮ್ಮ ಲೈಫ್ ಸ್ಟೈಲ್ ಕೂಡ ಬದಲಾವಣೆ ಆಗುತ್ತೆ. ನೀವೇನಾದ್ರೂ ಏನೋ ಕೊಂಡ್ಕೋಬೇಕು ಅಂತ ಇದ್ದೀರಾ, ಕಾರ್ ತಗೋಬೇಕು ಅಂತ ಇದ್ದೀರಾ, ಅದಕ್ಕೆಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ವಿಶಸ್ ಫುಲ್ಫಿಲ್ ಆಗುತ್ತೆ. ಏಕೆಂದ್ರೆ ನೀವು ಅಷ್ಟು ಎಫರ್ಟ್ಸ್ ಅಂಡ್ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎಲ್ಲ ಮಾಡ್ತೀರಾ. ಸೊ ಯೂಸ್ ಇಟ್ ಫಾರ್ ಯೋರ್ ಸೆಲ್ಫ್ ಅಲ್ವಾ. ಗುಡ್ ಲಕ್ ಅಂಡ್ ಗುಡ್ ಕಾರ್ಡ್, ಗುಡ್ ಗರ್ಲ್ ಅಂಡ್ ಗುಡ್ ಕಾರ್ಡ್ ಅಂತಾನು ಹೇಳ್ತೀನಿ, ಗುಡ್ ಲಕ್ ಕಾರ್ಡ್ ಅಂತಾನು ಹೇಳ್ತೀನಿ. ಯಾಕಂದ್ರೆ ಪವರ್ ಸಿಂಬಲ್ ಇದೆ ಇಲ್ಲಿ. ಇದ್ರ ಅರ್ಥ ಏನು ಅಂದ್ರೆ, ದ ಎಬಿಲಿಟಿ ಟು ಸಕ್ ಇಟ್ ಅಪ್ ಇಸ್ ನಾಟ್ ಅ ಸೂಪರ್ ಪವರ್. ಸೇಯಿಂಗ್ ನೋ ಇಸ್ ಓನ್ ಯೋರ್ ಪವರ್. ನಿಮ್ಗೆ ಯಾವ್ದು ಅಡಚಣೆ ಕೊಡ್ತಾ ಇದೆ, ಯಾವ್ದು ನಿಮ್ಮ ಮನಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ, ಅದಕ್ಕೆ ನೋ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ನಿಮ್ಮ ಲೈಫ್‌ನಲ್ಲಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಮಾಡಿ. ಹಾಗೂ ಜನ ನಿಮ್ಗೆ ಬೇಜಾರು ಮಾಡ್ತಾ ಇದ್ದಾರಾ, ನೋವು ಮಾಡ್ತಾ ಇದ್ದಾರಾ, ಆ ವಿಷಯವಾಗಿ ದೂರ ಇರಿ. ಯಾರು ನಿಮ್ಗೆ ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇದಾರೆ ಅಥವಾ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದಾರೆ ಅಂಥವ್ರನ್ನ ಕಟ್ ಆಫ್ ಮಾಡಿ ಅಂತ ಈ ಒಂದು ಕಾರ್ಡ್ ನಿಮ್ಗೆ ಒಂದು ರಿಮೈಂಡರ್ನ ಕೊಡ್ತಾ ಇದೆ. ಸೊ ಆನ್ ದ ಹೋಲ್ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.